ಪ್ರತಿಯೊಬ್ಬರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾ ಪ್ರವೀಣ್ ವ್ಲಾಗ್ಸ್. ಇವತ್ತಿಂದು ಏನು ಕಾನ್ಸೆಪ್ಟ್ ಏನೂ ಇಲ್ಲ, ಎಲ್ಲ ನೋಡ್ತಾ ಇದ್ದೀರಾ. ನೈಟ್ ಡ್ಯೂಟಿಲಿ ಮಾಡ್ತಾ ಇದ್ದೀನಿ. ಸುಮಾರು ದಿನ ಆದಮೇಲೆ ಬರ್ತಾ ಇದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಡ್ಯೂಟಿ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಾನು ಇವತ್ತು 24 ಅವರ್ಸ್ ಡ್ಯೂಟಿ ಹೆಂಗೆ ನಡೆಯುತ್ತೆ ಅಂತ ತೋರಿಸ್ತೀನಿ. ಸಾಯಂಕಾಲ 7 ಗಂಟೆಗೆ ಆನ್ ಮಾಡಿದ್ದೀನಿ. ಆವಾಗಲೇ ಬುಕ್ಕಿಂಗ್ ಬಂದಿತ್ತು, ಲೇಡೀಸ್ ಇದ್ದರು, ಮಾತಾಡೋಕ್ಕಾಗಿರಲಿಲ್ಲ. ಪ್ಯಾಸೆಂಜರ್ ಕರ್ಕೊಂಬಂದು ಡ್ರಾಪ್ ಮಾಡಿದ್ದೀನಿ. ಈಗ ನೈಟೆಲ್ಲ ಡ್ಯೂಟಿ ಮಾಡೋದ. ನಾಳೆ ಸಾಯಂಕಾಲ ಒಂದು 7 ಗಂಟೆ 8 ಗಂಟೆವರೆಗೂ ಎಷ್ಟು ದುಡಿತೀವಿ ಅನ್ನೋದು ಟ್ರೈ ಮಾಡಿ ನೋಡೋದ. ಎಷ್ಟು ಅರ್ನಿಂಗ್ ಮಾಡ್ಬೋದು, ಎಕ್ಸ್ಪೆನ್ಸಿವ್ ಏನು ಬರುತ್ತೆ, ಗ್ಯಾಸಿಂದ ಇರ್ಬೋದು, ಪ್ರತಿಯೊಂದು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾಕಂದರೆ ಆಟೋದವ್ರದ್ದು ಲೈಫ್ ಹೆಂಗಿರುತ್ತೆ ನೀವು ನೋಡ್ಕೊಳ್ಳಿ. ನಮ್ಮದು ಏನು ಬೇರೆ ಏನು ಹೇಳೋದು ಬೇಕಾಗಿಲ್ಲ. ಬನ್ನಿ ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡೋದ. ಇನ್ನೊಂದು ವಿಷಯ ಎಲ್ಲರಿಗೂ ಹೇಳ್ಬೇಕಾಗಿದೆ ಏನಂತಂದರೆ, ಸ್ವಲ್ಪ ಹುಷಾರಿರಲಿಲ್ಲ. ಈಗೇನು ನೀವು ಫೋಕಸ್ ಕ್ಲೀನಾಗಿ ನೋಡ್ತಾ ಇದ್ದೀರಾ, ಮುಂಚೆ ಹೇಳಿದ್ದೆ ನಿಮ್ಗೊಂದು 2 LED ಮುಂದೆ ಕ್ಲಿಕ್ ಮಾಡಿಸ್ಬೇಕಾಗಿತ್ತು. ಅದೊಂದು ವರ್ಕ್ ಪೆಂಡಿಂಗ್ ಇತ್ತು ಅಂತ, ಅದು ಮಾಡಾಗಿದೆ. ಮತ್ತು ಈ ಸೈಡ್ ರೈನ್ಗೆ ಏನು ಮಾಡ್ಕೊಂಡ್ರಿ ಅದು ಮಾಡಿಸಿದ್ದೀನಿ. ಎಲ್ಲ ರೆಡಿ ಆಗಿತ್ತು, ಡ್ಯೂಟಿ ಮಾಡಬೇಕಾಗಿತ್ತು. ಬಟ್ ಸ್ವಲ್ಪ ಹುಷಾರಿರಲಿಲ್ಲ ಅಷ್ಟೇ, ಬೇರೆ ಏನು ತೊಂದರೆ ಏನಿರಲಿಲ್ಲ. ಅದಕ್ಕೆ ವೀಡಿಯೋನು ಮಾಡೋಕ್ಕಾಗಿರಲಿಲ್ಲ, ಡ್ಯೂಟಿಗೂ ಬಂದಿರಲಿಲ್ಲ. ಇನ್ನೇನು ನಿಮಗೆ ಇನ್ನೂ ಹೇಳ್ದಂಗೆ ಅವತ್ತೇನು ಹೇಳಿದೆ ನಿಮಗೆ, ಒಂದೊಂದಾಗಿ ಟಾಪಿಕ್ಕು ಚೇಂಜ್ ಮಾಡ್ತಾ ಇರ್ತೀನಿ. ಬನ್ನಿ ಇವತ್ತು ಹೆಂಗಾಗುತ್ತೆ ಡ್ಯೂಟಿ. ಒಂದು 2 ಗಂಟೆ 3 ಗಂಟೆವರೆಗೂ ಬುಕ್ಕಿಂಗ್ ಇರ್ಬೋತ್ತೆ. 2 ಗಂಟೆವರೆಗೂ ಬುಕ್ಕಿಂಗ್ ಇರುತ್ತೆ ಅಷ್ಟೇ. ಆಮೇಲೆ ಹೆಂಗಿರೋ ರೆಸ್ಟ್ ತೊಗೋಬೇಕು. ಅಲ್ಲಿವರೆಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ನಿಮ್ಗೆ ಫುಲ್ಲಾಗಿ ತೋರಿಸ್ತೀನಿ. ಆಲ್ರೆಡಿ ಒಂದು 200 ರೂಪಾಯಿ ಸಂಪಾದನೆ ಆಗಿದೆ. ಸುಮಾರು ಜನ ಕೇಳ್ತಿರೋ ಎಷ್ಟು ಅರ್ನಿಂಗ್ ಆಗುತ್ತೆ, ಏನು ಆಟೋ ಡ್ಯೂಟಿ ಮಾಡ್ಬೋದು. ತುಂಬ ಕಷ್ಟ ಇದೆ ಈಗಿನ ಇದರಲ್ಲಿ ಸಿಚುವೇಷನಲ್ಲಿ. ಬಟ್ ತುಂಬ ಓವರ್ ಕಮಿಟ್ಮೆಂಟ್ ಹಾಕೊಂಡು ಮಾತ್ರ ಬರಬೇಡಿ. ಲೈಫಲ್ಲಿ ಓವರ್ ಕಮಿಟ್ಮೆಂಟ್ ಹಾಕೊಂಡ್ಬರೋರು ಈ ಫೀಲ್ಡ್ಗಂತೂ ಬರಬೇಡಿ, ಬೇರೆ ಚೆಕ್ ಮಾಡ್ಕೊಳ್ಳಿ. ಕಮಿಟ್ಮೆಂಟ್ ಇದೆ ಅಂತ ಅಂದರೆ ದಿನಕ್ಕೆ 2,000 ಮೋಸ ಇಲ್ಲ. ಆರಾಮಾಗಿ 2,000 ನೆಮ್ಮದಿಯಾಗಿ ದುಡ್ಕೊಂಡು ಹೋಗ್ಬೋದು. ಬೆಳಗ್ಗೆ ಒಂದು 8 ಗಂಟೆಗೆ ಬಂದರೆ ಸಾಯಂಕಾಲ, ಬೆಳಗ್ಗೆ ಒಂದು 8 ಗಂಟೆಗೆ ಬಂದರೆ ಸಾಯಂಕಾಲ ಒಂದು 8 ಗಂಟೆ ಒಳಗಡೆ ಮನೆಗೆ ಹೋಗ್ಬೋದು. ಎಲ್ಲ ಆರನ್ ಮಾಡ್ತಾ ಇರ್ತಾರೆ. ಈಗ ಸುಮ್ಮನೆ ಒಂದು 2 ನಿಮಿಷ ಪೇಷನ್ಸ್ ಆಗು ನಿಂತ್ಕೊಳ್ಳಲ್ಲ. ನಾನು ಸೈಡಲ್ಲಿ ಇದ್ದೀನಿ ಪಾಪ, ಆ ಕಡೆ ಹೋಗೋರಿಗೆ ಎಲ್ಲಿಗೋ ನೋಡ್ರ ಈ ಥರ ಹಿಂಗೆ ಸಿಚುವೇಶನ್ಸ್ ಇದೆ ನೋಡಿ. ನಿಮ್ಗೆ ಹೇಳಿದ್ನಲ್ಲ ಲೈಟಿಂಗ್ ಏನಕ್ಕೆ ಮುಂದೆದು ನೋಡಿ, ಈಗ ನಿಮಗೆ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಈಗ ನೋಡಿ ಕ್ಲೀನಾಗಿ ಫೋಕಸ್ ಆಗಿದೆ. ಈಗ ಇನ್ನೊಂದು ವೈಟ್ ಲೈಟ್ ಹಾಕ್ತೀನಿ ನೋಡಿ, ನೋಡಿ ವೈಟ್ ಲೈಟು ಹಿಂದೆದು ಯಾವ ರೀತಿ ಬೇಕು 3 ಥರ ಡಿಫ್ರೆನ್ಸ್ ಆಗಂಗೆ ಮಾಡ್ಕೊಂಡಿದ್ದೀನಿ. ಇದು ನಿಮ್ಗೆ ತೋರಿಸ್ಬೇಕಾಗಿತ್ತು, ಹೇಳಬೇಕಾಗಿತ್ತು ನಾನು. ಯಾಕಂದರೆ ಈಗ ಆಟೋ ಸ್ಟಾರ್ಟ್ ಮಾಡಿದ್ದೀನಿ. ಜಾಸ್ತಿ ನಾವು ಬ್ಯಾಟ್ರಿಲೇ ಎಲ್ಲ ಲೈಟು ಆನಲ್ಲಿರುತ್ತೆ, ಬ್ಯಾಕು ಎಲ್ಲ ಪ್ರತಿಯೊಂದು ಆನಲ್ಲೇ ಇರುತ್ತೆ. ಪ್ರತಿಯೊಂದು ಹಿಂದಿನ ವೀಡಿಯೋ ಹೋಗಿ ಚೆಕ್ ಮಾಡಿ. ವೈರಿಂಗು ನಾವೇ ಸಪ್ರೇಟಾಗಿ ತೊಗೊಂಡು ಪ್ರತಿಯೊಂದು ವೈರಿಂಗು ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದು. ಏನಾದ್ರು ಇತ್ತು ಅಂದರೆ ನೀವು ನೋಡ್ಕೊಬೋದು, ಮಾಡ್ಕೋಬೋದು. ಏನಪ್ಪ ವೈರಿಂಗು ಈ ಡೀಟೇಲ್ಸ್ ಏನೇನು ಬೇಕು ಇನ್ನೊಂದು ವೀಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ತಿಳಿಸ್ತೀನಿ. ಯಾಕಂದರೆ ಮೇಲ್ಗಡೆದಿದು ಚೇಂಜ್ ಮಾಡ್ತಾ ಇದ್ದೀನಿ. ಮುಂದೆಗಡೆ ಏನು ಕಬೋರ್ಡ್ ಕಂಪ್ನಿಯಿಂದ ಕೊಟ್ಟಿರೋದಿದೆ, ಬಟ್ ಅದಕ್ಕೆ ಸಿಂಪಲ್ಲಾಗಿ ನೀವು ಯಾವ ರೀತಿ ಮಾಡ್ಕೋಬೋದು ಅನ್ನೋ ಒಂದು ಎಕ್ಸಾಂಪಲ್ಗೋಸ್ಕರ ಅದು ಇದು ಮಾಡಿದ್ದೀನಿ. ಈಗ ನಿಮಗೆ ಮುಂದೆ ಇಲ್ಲಿ ಹೆಂಗೆ LED ಲೈಟ್ ಹೆಂಗೆ ಹಾಕಿದ್ದೀನಿ ಅದು ತೋರಿಸ್ತೀನಿ. ಬನ್ನಿ ವೀಡಿಯೋ ಚೆಕ್ ಮಾಡ್ಕೊಳ್ಳಿ. ಇನ್ನೇನಿಲ್ಲ, ಅದು ಬಿಟ್ಟರೆ ಬೇರೆ ಏನು ಇನ್ಫಾರ್ಮೇಷನ್ ಇವತ್ತಿಂದೇನು ಇನ್ಫಾರ್ಮೇಷನ್ ಹೆಂಗೆ ವೀಡಿಯೋ ನಡೀತಾ ಇರುತ್ತೆ, ನೈಟಲ್ಲಿ ಎಷ್ಟು ಅರ್ನಿಂಗ್ ಆಗುತ್ತೆ ಅದು ಹೇಳ್ತೀನಿ. ಬೇಕಂದ್ರೆ 7 ಗಂಟೆಯಿಂದ ನೈಟ್ ಎಷ್ಟು ಅರ್ನಿಂಗ್ ಆಗಿದೆ ಹೇಳ್ತೀನಿ. ಮತ್ತು ನಾಳೆಯಿಂದ ಡ್ಯೂಟಿ ಮಾಡಿದ್ರೆ ಎಷ್ಟು ಅರ್ನಿಂಗ್ ಆಗುತ್ತೆ ಅದು ಹೇಳ್ತೀನಿ. ನಿಮಗೂ ಗೊತ್ತಾಗುತ್ತೆ ಮಂತ್ ಎಂಡು. ಬಟ್ ಆರ್ಡರ್ಸ್ ಡ್ಯೂಟಿ ಕಮ್ಮಿ ಇರುತ್ತೆ. ನೈಟಲ್ಲಿ ಇನ್ನೊಂದು ನಿಮ್ಗೆ ಹೇಳ್ಬೇಕಾಗಿತ್ತು, ಆ ಏರಿಯಾ ಬೇಕು ಈ ಏರಿಯಾ ಅಂತ ಏನಿಲ್ಲ. ಬಂದಿದ್ದು ಎತ್ಕೊಂಡು ಬುಕ್ಕಿಂಗ್ ಯಾವ್ದು ಬರ್ತಾ ಇರುತ್ತೆ, ಕಸ್ಟಮರು ಎಲ್ಲ ಯಾರಾದರೂ ಪ್ಯಾಸೆಂಜರ್ ಎಲ್ಲಿಗೆ ಹೇಳ್ತಾರೆ ಹೋಗ್ತಾ ಇರಬೇಕು. ಇಲ್ಲ ಅಂದರೆ ವೇಸ್ಟು ಡ್ಯೂಟಿ ಮಾಡೋದು. ಈಗಿದ್ದು ನಿಮಗೆ ಏನು LED ಇದೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಅದಾದಮೇಲೆ ಪ್ಯಾಸೆಂಜರ್ ಪಿಕಪ್ ಹೆಂಗೆ ನಡೀತಾ ಇರುತ್ತೆ ಹಾಗೆ ನೀವು ಡ್ಯೂಟಿ ನೋಡ್ಕೊತಾ ಇರ್ಬೋದು. ಇನ್ನು ಇದು ಬ್ಲಾಗ್ ಮೌಂಟಿಂದ ಏನು ಮುಂದೆ ಮಾಡಿದ್ದೀನಿ ಎಲ್ಲ ಕಮ್ಮಿ ಎಕ್ಸ್ಪೆನ್ಸಿವ್ದು ಏನು ಮಾಡ್ತಾ ಇಲ್ಲ ರೀ. ನಾವೇನು, ಯಾಕಂದರೆ ಏನು ನೀವು ವಿಡಿಯೋ ನೋಡ್ತಾ ಇದ್ದೀರಾ ಜಸ್ಟ್ ನಾರ್ಮಲಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಬಜೆಟ್ ಲೆಸ್ಸಲ್ಲಿ ಎಷ್ಟು ಮಾಡ್ಬೋದು ಅಷ್ಟೇ ಮಾಡಿರೋದು. ನೋಡಿ ಇದೆ ಫ್ರಂಟ್ ವ್ಯೂ. ಈ ಫ್ರಂಟ್ ವ್ಯೂವಲ್ಲಿ ಏನಾಗಿದೆ ಅಂದರೆ LED ನಿಮಗೆ ಗೊತ್ತಿರುತ್ತೆ, ಆಟೋ ಓಡಿಸೋರಿಗೆ ಅಲ್ಲಿ ಸ್ಟಿಪ್ಸ್ ಬರುತ್ತೆ, ಅದನ್ನ ಎತ್ತಿಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಒಂದು ಸ್ವಿಚ್ ಇಟ್ಕೊಂಡಿದ್ದೀನಿ. ನಾನು ಮಾತಾಡಬೇಕು ಏನಾದ್ರು ನಿಮ್ಮ ಹತ್ರ ಏನಾದ್ರು ಹೇಳಬೇಕು ಅನ್ನೋ ಟೈಮಲ್ಲಿ ಸ್ವಿಚ್ ಹಾಕ್ಕೊಳ್ತೀನಿ ಕ್ಲೀನಾಗಿ. ಈಗ ನೀವೇನು ಬ್ರೈಟ್ನೆಸ್ ನೋಡ್ತಿದ್ದೀರಾ 2 ಹಾಕ್ಕೊಳ್ಳಿ ಸಾಕು. ಯಾರು ಬೇಕಂದವ್ರು ಹಾಕ್ಕೊಳ್ಳಿ, ಬೇಡ ಅಂದವ್ರು ಸುಮ್ಮನೆ ವೀಡಿಯೋ ನೋಡ್ಕೊಳ್ಳಿ, ಎಂಜಾಯ್ ಮಾಡಿ. ಬ್ಲಾಗ್ ಚಾನಲಲ್ಲಿ ಏನೇನು ಹೇಳ್ಬೋದೋ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ ಅಷ್ಟೇ.
ಬನ್ನಿ ಇನ್ನು ಬುಕ್ಕಿಂಗ್ ಅಕ್ಸೆಪ್ಟ್ ಮಾಡ್ಕೊಂಡು ಬುಕ್ಕಿಂಗ್ ಮಾಡೋದ, ಡ್ಯೂಟಿನೂ ಮಾಡಬೇಕು. 8010 ಆಯುಬ್ ಸರ್, ಹಾಂ ಬೇಟ್ಲಿ. OTP ಸರ್ 2680. ರೈನಾನಾ? OTP ಮೇಡಮ್? ಲೊಕೇಶನ್ ಇಸ್ ಪರ್ಫೆಕ್ಟ್ನಾ? ಪ್ಯಾಸೆಂಜರ್ ಕರ್ಕೊಂಬಂದು KR ಪುರಂ ಡ್ರಾಪ್ ಆಗಿದೆ. ಡ್ರಾಪ್ ಆದಮೇಲೆ ಏನಾಗಿದೆ, ಊಟಕ್ಕೆ ಹೋಗಿದ್ದೆ. ಊಟ ಮಾಡಿ ಒಂದು 6 ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ದೆ. ಬಟ್ ಏನಂತಂದರೆ ಟೀ ಶರ್ಟ್ ಬಿದ್ದೋಗ್ಬಿಟ್ಟಿದೆ ಎಲ್ಲ ಮಧ್ಯದಲ್ಲಿ. ಯಾಕಂದರೆ ಊಟದ ಟೈಮಲ್ಲಿ ಬಿಚ್ಚಿ ಮಡಗಿದ್ದೆ, ಅದು ಹಾಕೊಳಕ್ಕೆ ಮರ್ತೋಗ್ಬಿಟ್ಟೆ. ಈಗ ಒಂದು ಸೈಡ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಒಂದು 3 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀನಿ. ಮತ್ತೆ ಅದೇ ರೋಡಲ್ಲಿ ಬಿದ್ದಿದೆಯಾ ಇಲ್ವಾ ಅಂತ. ಯಾಕಂದರೆ ಪೊಲೀಸವ್ರು ಚೆಕಿಂಗ್ ಮಾಡಿದ್ರೆ ನೈಟಲ್ಲಿ ಫೈನ್ ಕಟ್ಟಬೇಕಾಗುತ್ತಲ್ಲ ಒಂದು ಕಾರಣಕ್ಕೆ ನಾನು ಮತ್ತೆ ರಿಟರ್ನ್ ಹುಡ್ಕೊಂಡು ಆ ಸೈಡೇ ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಡ್ಯೂಯಲ್ ವ್ಯೂವಲ್ಲಿ ತೋರಿಸ್ತೀನಿ, ಮುಂದೆ ನಿಮಗೆ ಕಾಣಿಸುತ್ತೆ. ಅಲ್ಲಿ ಒಂದು ಟೆಂಪೋ ಬರುತ್ತೆ, ಸ್ಲೋ ಮೋಷನ್ನು, ಮತ್ತು ನಿಮಗೆ ಪ್ರತಿಯೊಂದು ಆರೋ ಮಾರ್ಕ್ ಹಾಕಿದ್ದೀನಿ ಎಲ್ಲಿ ಬಿದ್ದಿತ್ತು. ಇದಾದಮೇಲೆ ಮುಂದೆ ಹೋಗ್ತಿದ್ದಂಗೆ ಅಲ್ಲೇ ಬಿದ್ದಿತ್ತು ರೀ. ಒಂದು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಟೆಂಪೋರಲ್ಲಿ ಏನೂ ಆಗಿಲ್ಲ. ಅದರಲ್ಲಿ ಬೇರೆ ದುಡ್ಡು ಬೇರೆ ಇತ್ತು. ಫಸ್ಟು ಶೆಲ್ಟ್ನ ನೋಡ್ತಾ ಇದ್ದೀನಿ, ನೋಡಿ ನಿಮ್ಗೆ ಗೊತ್ತಾಗುತ್ತೆ, ತೋರಿಸುತ್ತೆ ಏನಾಗಿದೆ, ಶೆಲ್ಟ್ ಎಲ್ಲಿ ಬಿದ್ದಿದೆ, ಆಮೇಲೆ ಶೆಲ್ಟ್ ಅರ್ಧೋಗಿದೆಯಾ ಏನು ಅದು ನೋಡ್ತಾ ಇದ್ದೀನಿ. ದುಡ್ಡು ಯಾಕಂದರೆ ಕ್ಯಾಶ್ ಕಲೆಕ್ಟ್ ಆಗೋದು ಅಲ್ಲೇ ಇಟ್ಕೊಂಡಿದ್ದೆ. ಯೂಶ್ವಲಾಗಿ ಇಡಲ್ಲ, ಬಟ್ ಇಟ್ಕೊಂಡಿದ್ದೆ. ಅದನ್ನು ನೋಡಿ ಲಾಸ್ಟಲ್ಲಿ ನೋಡ್ತಾ ಇದ್ದೀನಿ. ನೋಡಿ ಇಲ್ಲಿ ಬಿದ್ದಿದೆ, ನಿಮಗೆ ಯಾರೋ ಮಾರ್ಕಲ್ಲಿ ಸ್ಲೋ ಮೋಷನಲ್ಲಿ ತೋರಿಸ್ತೀನಿ. ಇಲ್ಲೇ ಬಿದ್ದಿದೆ. ಯಾಕಂದರೆ ನೈಟಲ್ಲಿ ಬೆಳಗ್ಗೆ ಹೊತ್ತು ತೊಗೋಬೋದಾಗಿತ್ತು ಬೇರೆ ಸಪ್ರೇಟಾಗಿ, ಏನು ತೊಂದರೆ ಏನಿಲ್ಲ. ಬಟ್ ಏನಂತಂದರೆ ಹೋಗೋದ ಏನಾದ್ರು ಅರ್ಧೋಗಿದೆಯಾ ಇಲ್ವಾ ಎಲ್ಲ ಕೂತ್ಕೊಂಡು ಈಗ ಕ್ಲೀನಾಗಿ ಚೆಕ್ ಮಾಡ್ತಾಯಿದ್ದೆ. ಗಲೀಜಾಗಿದೆ, ಒಂದು ಸ್ವಲ್ಪ ತೊಳೆದ್ರೆ ಹೋಗ್ಬಿಡುತ್ತೆ. ಏನು ಒಬ್ಬೊಬ್ಬರು ಅದಕ್ಕೂ ಕಂಪ್ಲೇಂಟ್ ಹಾಕ್ಬಿಡ್ತಾರೆ, ಅದಕ್ಕೆ ಸುಮ್ಮನೆ ನೋಡ್ಕೊಂಡು ಚೆಕ್ ಮಾಡ್ಕೋತಾ ಇದ್ದೆ. ಏನು ತೊಂದರೆ ಆಗಿಲ್ಲ. ಮಿಷಿನ್ ಸಕ್ಸಸ್ಫುಲ್ಲು. ಬಂದಿದ್ದು 6 ಕಿಲೋಮೀಟ್ರಿಗೂ ಉಳಿತಾಯ ಆಯಿತು. ಇಲ್ಲಾಂದರೆ ಹೊಸದು ಬೆಳಗ್ಗೆನೇ ತೊಗೋಬೇಕಾಗಿತ್ತು. ಅದಕ್ಕೊಂದು ಸುಮ್ಮನೆ ವೇಸ್ಟಾಗಿ ದುಡ್ಡು ಇದು ಮಾಡ್ಬೇಕು. ಈಗ ನೋಡಿ ಎಲ್ಲ ನೋಡಾದ್ಮೇಲೆ ಆಮೇಲೆ ಈಗ ದುಡ್ಡು ತೋರಿಸ್ತೀನಿ, ದುಡ್ಡಿದೆಯಾ ಅಂದ್ಬಿಟ್ಟು ಈಗ ಚೆಕ್ ಮಾಡ್ಕೋತಾ ಇದ್ದೀನಿ. 11 ಗಂಟೆ ಆಗಿದೆ, ನಾನು ಬುಕ್ಕಿಂಗ್ ಅಂತೂ ಇಲ್ಲ. ನೈಟಲ್ಲಿ ಇದೆ. ಏನಕ್ಕೆ ನೈಟಲ್ಲಿ ಬುಕ್ಕಿಂಗ್ ಆಟೋಗೆ ಜಾಸ್ತಿ ಇರಲ್ಲ ಅಂದರೆ 1.5 ತೋರಿಸುತ್ತೆ ನೈಟ್ ಫುಲ್ಲು. 1.5 ಅಂತಂದರೆ ಎಕ್ಸಾಂಪಲ್ಲು, ಈಗ ಒಂದು 3 ಕಿಲೋಮೀಟ್ರಿಗೆ ಕಾರಲ್ಲಿ ಒಂದು 100 ರೂಪಾಯಿ ತೋರಿಸಿದೆ ಅಂತ ಎಕ್ಸಾಂಪಲ್ಗೆ ಇಟ್ಕೊಳ್ಳಿ. ಆಟೋದ್ರಲ್ಲಿ ಏನಾಗುತ್ತೆ ಅಂದರೆ 100 ರೂಪಾಯಿ ತೋರಿಸಲ್ಲ, ಇನ್ನೂ ಜಾಸ್ತಿ ತೋರಿಸುತ್ತೆ. ಅಂದರೆ ಒಂದು 110, 120 ಹಿಂಗೆ ಎಕ್ಸ್ಟ್ರಾ ತೋರಿಸ್ಬಿಡುತ್ತೆ. ಅದಕ್ಕೆ ಎಲ್ಲ ಏನು ಮಾಡ್ತಾರೆ, ಆಟೋ ಏನಕ್ಕೆ ಹೋಗೋದು, ಕಾರೇ ಬರುತ್ತಲ್ಲ, ಕಾರಲ್ಲಿ ಹೋಗೋದ ಅಂತ ಕಾರಲ್ಲಿ ಡ್ಯೂಟಿ ಮಾಡ್ತಾರೆ. ಡ್ಯೂಟಿನೇ ಇಲ್ಲ. ಏನಕ್ಕಿಲ್ಲ ಅಂತಂದರೆ ಲಾಂಗ್ ಡ್ಯೂಟಿ ಬಂದ್ಬಿಟ್ಟಿದ್ದೆ. BTM ಲಾಸ್ಟ್ ಡ್ರಾಪ್ ಮಾಡಿದ್ದು. BTM ಇಂದ ಮತ್ತೆ ಲಾಂಗ್ KR ಪುರಂ ಒಳಗಡೆ ಬಂದ್ಬಿಟ್ಟೆ. ಇಲ್ಲಿ KR ಪುರಂ ಒಳಗಡೆ ಬಂತು ಅಂದರೆ ಸುಮಾರು ಜನ ಬರಲ್ಲ, ಬಟ್ ನಾನು ಬಂದೆ. ಯಾಕಂದರೆ ಸುಮ್ಮನೆ ಏನಕ್ಕೆ ಅಲ್ಲಿ ಕೂತ್ಕೊಂಡು ವೇಸ್ಟಾಗಿ ಟೈಮ್ ಪಾಸ್ ಮಾಡೋ ಬದಲು ಹೋಗೋದ ಅಂತ. ಬಟ್ ಇಲ್ಲಿ ಡ್ಯೂಟಿ ಇರಲಿಲ್ಲ. ಡ್ಯೂಟಿ ಇಲ್ಲ, ಈ ಖಾಲಿ ಹೋಗ್ಬೇಕು, ಫುಲ್ಲು ಖಾಲಿನೇ ಹೋಗ್ಬೇಕು. ನೈಟಲ್ಲಂತೂ ಡ್ಯೂಟಿ ಇರಲ್ಲ ರೀ. ಅದಲ್ದಿರ ಮಂಗಳವಾರ ಮೊದಲೇ ಬುಕ್ಕಿಂಗ್ ಇರಲ್ಲ ನೈಟಲ್ಲಿ. ಅದು ಮಂತ್ ಎಂಡಲ್ಲಿ ಇದ್ದಿದ್ದು ಇರಲ್ಲ ಬುಕ್ಕಿಂಗು. ಕಮಿಟ್ಮೆಂಟ್ ಎಲ್ಲ ಮಂತ್ ಎಂಡಲ್ಲಿ ಇಟ್ಕೊಳಕ್ಕಂತೂ ಆಗಲ್ಲ. ನಿಮ್ಗೆ ತೋರಿಸ್ಬೇಕಲ್ಲ ನೈಟ್ ಶಿಫ್ಟ್ ಡ್ಯೂಟಿ ಹೆಂಗಿರುತ್ತೆ. ಡ್ಯೂಟಿ ಮಾಡ್ತಾ ಇರ್ತೀನಿ, ಮಾಡಲ್ಲ ಅಂತ ಏನಿಲ್ಲ, ನೈಟೆಲ್ಲ ಮಾಡ್ತಿರ್ತೀನಿ. ಡ್ಯೂಟಿ ಇಲ್ದಿರೇ ನೈಟ್ ಲಾಗಿನಲ್ಲಿ ಇರ್ತೀನಿ. ಡ್ಯೂಟಿ ಎಷ್ಟಾಗುತ್ತೆ, ಏನು ಮಾಡ್ತೀನಿ, ಯಾವ ರೀತಿ ದುಡಿತೀನಿ, ಪ್ರತಿಯೊಂದು ನಾಳೆ ವೀಡಿಯೋಲಿ ನಿಮ್ಗೆ ಕ್ಲೀನಾಗಿ ಫುಲ್ಲಾಗಿ ಮತ್ತೆ ತೋರಿಸ್ತೀನಿ. ಎಷ್ಟು ಅರ್ನಿಂಗ್ ಆಗಿದೆ, ನೈಟ್ ಎಷ್ಟು ಮಾಡ್ಕೊಂಡಿದ್ದೆ, 7 ಗಂಟೆ ಮೇಲೆ. ಬುಕ್ಕಿಂಗ್ ಅಂತೂ ಇಲ್ಲ, ಅದಂತೂ ಫಿಕ್ಸು. ಆದರೂ ಎಷ್ಟು ಮಾಡಿದ್ದೀನಿ ಅಂತ ನಿಮಗೆ ನಾಳೆ ವೀಡಿಯೋಲಿ ಕ್ಲೀನಾಗಿ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಎಲ್ಲ ವೀಡಿಯೋ ನೋಡ್ತಾ ಇರಿ. ನನ್ನ ಕೈಯಲ್ಲಿ ಏನು ಜೆನ್ಯೂನ್ ಆಗಿ ಏನೇನು ನಿಮಗೆ ಹೇಳ್ಬೋದು,
ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಬನ್ನಿ ಡ್ಯೂಟಿ ಮಾಡೋದ. ಡ್ಯೂಟಿ ಇಲ್ಲ ರೀ, ಮತ್ತೆ 6-7 ಕಿಲೋಮೀಟ್ರ್ ಹೋಗ್ಬೇಕು. ನೈಟಲ್ಲಿ ಇದೆ ಪ್ರಾಬ್ಲಮ್ ಆಗೋದು. ಅದಕ್ಕೆ ನೈಟಲ್ಲಿ ಏನು ಮಾಡ್ತೀವಿ, ಏರಿಯಾ ಬಿಟ್ಟು ಬರಲ್ಲ. ಯಾಕಂದರೆ ಝೋನ್ಸ್ ಅಂತ ಅಂದರೆ ಹೈಯರ್ ಝೋನ್ಸ್, ಕೋರಮಂಗಲ, HSR ಈ ಝೋನಲ್ಲಿ ಏನಾಗುತ್ತೆ, BTM ಈ ಝೋನಲ್ಲಿ ಏನಂದರೆ ಬುಕ್ಕಿಂಗ್ ಇರುತ್ತೆ. ಅಲ್ಲಲ್ಲೇ ಬಂದ್ರೂ ಡ್ಯೂಟಿ ಮಾಡ್ಬೋದು. ನೋಡೋಣ, ನೈಟಲ್ಲೇ ಡ್ಯೂಟಿ ಮಾಡ್ತೀನಿ. ನಾಳೆ ಸಿಗ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.